ದಾಂಡೇಲಿ ನಗರದ ಬಹುದೊಡ್ಡ ಸಮಸ್ಯೆಯಾಗಿರುವ ಟ್ರಕ್ ನಿಲುಗಡೆ ಮತ್ತು ಸುಗಮ ವಾಹನ ಸಂಚಾರಕ್ಕೆ ಅನುಕೂಲವಾಗುವಂತೆ ಹಳಿಯರಾಳ ರಸ್ತೆಯಲ್ಲಿ ನೆನೆಗುದಿಗೆ ಬಿದ್ದಿರುವ ಟ್ರಕ್ ಟರ್ಮಿನಲ್ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸಬೇಕು ಎಂದು ದಾಂಡೇಲಿಯ ಟ್ರಾನ್ಸ್ಪೋರ್ಟ್ ಆಪರೇಟರ್ಸ್ ಅಸೋಸಿಯೇಷನ್ ಆಗ್ರಹಿಸಿದೆ. ಶುಕ್ರವಾರ ಬೆಳಗ್ಗೆ ಟ್ರಕ್ ಟರ್ಮಿನಲ್ ಬಳಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಸೋಸಿಯೇಷನ್ ಅಧ್ಯಕ್ಷ ಅಶುತೋಷ್ ಕುಮಾರ್ ರಾಯ್, ಪ್ರಧಾನ ಕಾರ್ಯದರ್ಶಿ ಶ್ರೀನಾಥ್ ಪಾಸಲ್ಕರ್ ಮತ್ತು ಪದಾಧಿಕಾರಿ ರಾಜೇಶ್ ಸಾಬ್ ಸುಂಕದ ಅವರು ದಾಂಡೇಲಿಯಲ್ಲಿ ವರ್ಷಗಳಿಂದ ಇದ್ದ ಟ್ರಕ್ ನಿಲುಗಡೆ ಸಮಸ್ಯೆ ನಿವಾರಣೆಗೆ ಮಾಜಿ ಸಚಿವ ಆರ್ ವಿ ದೇಶಪಾಂಡೆ ಅವರು ಟ್ರಕ್ ಟರ್ಮಿನಲ್ ಮಂಜೂರು ಮಾಡಿಸಿದ್ದು ಸ್ವಾಗತಾರ್ಹ ಹೆಜ್ಜೆಯಾಗಿದೆ. ಆದರೆ ಮಂಜೂರಾಗಿ ದೀರ್ಘ ಸಮಯ ಕಳೆದರೂ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಇದರಿಂದ ಸಮಸ್ಯೆ ಬಗೆಹರಿಯುವ ಬದಲು ಮತ್ತಷ್ಟು ಉಲ್ಬಣಗೊಂಡಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಟರ್ಮಿನಲ್ ಆವರಣದಲ್ಲಿ ಸರಿಯಾದ ರಸ್ತೆ, ನೀರು ಮತ್ತು ವಿದ್ಯುತ್ ವ್ಯವಸ್ಥೆ ಇಲ್ಲದ ಕಾರಣ ಪ್ರಸ್ತುತ ಜಾಗ ಸಂಪೂರ್ಣ ಕೆಸರುಗದ್ದೆಯಂತಾಗಿದೆ. ಮಳೆಯಿಂದಾಗಿ ಟ್ರಕ್ಗಳು ಕೆಸರಿನಲ್ಲಿ ಸಿಲುಕಿಕೊಳ್ಳುತ್ತಿದ್ದು ಹೊರತೆಗೆಯಲು ಹೆಚ್ಚುವರಿ ಖರ್ಚು ಮಾಡಬೇಕಾಗುತ್ತಿದೆ. ಇದರಿಂದ ಬೇಸತ್ತ ಚಾಲಕರು ಅನಿವಾರ್ಯವಾಗಿ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ಟ್ರಕ್ಗಳನ್ನು ನಿಲ್ಲಿಸುತ್ತಿದ್ದಾರೆ. ಇದರಿಂದ ಸಂಚಾರಕ್ಕೆ ಅಡಚಣೆಯಾಗುತ್ತಿದ್ದು ಪೊಲೀಸ್ ಇಲಾಖೆ ದಂಡ ವಿಧಿಸುತ್ತಿರುವುದು ಚಾಲಕರಿಗೆ ಮತ್ತೊಂದು ಸಂಕಷ್ಟ ತಂದೊಡ್ಡಿದೆ. ಕಾಮಗಾರಿ ಪೂರ್ಣಗೊಳ್ಳುವವರೆಗೆ ಪೊಲೀಸ್ ಇಲಾಖೆ ಮಾನವೀಯವಾಗಿ ಸಹಕರಿಸಬೇಕು ಎಂದು ಅವರು ಮನವಿ ಮಾಡಿದರು. ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ತನ್ನ CSR ಅನುದಾನದಲ್ಲಿ ಟರ್ಮಿನಲ್ ಆವರಣದಲ್ಲಿ ಶೌಚಾಲಯ ಮತ್ತು ಸ್ನಾನಗೃಹಗಳನ್ನು ನಿರ್ಮಿಸಿಕೊಟ್ಟಿದೆ. ಆದರೆ ನೀರು ಮತ್ತು ವಿದ್ಯುತ್ ಸಂಪರ್ಕ ಕಲ್ಪಿಸದ ಕಾರಣ ಅವು ಬಳಕೆಗೆ ಯೋಗ್ಯವಾಗಿಲ್ಲ. ಟ್ರಕ್ ಚಾಲಕರ ವಿಶ್ರಾಂತಿಗೆ ಅಗತ್ಯವಿರುವ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕಾಗಿದೆ. ಆದ್ದರಿಂದ ಈ ಸಂಬಂಧಪಟ್ಟ ಇಲಾಖೆಗಳು ಸಮನ್ವಯ ಸಾಧಿಸಿ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಸಾರ್ವಜನಿಕ ಬಳಕೆಗೆ ಮುಕ್ತಗೊಳಿಸಬೇಕು ಎಂದು ಒತ್ತಾಯಿಸಿದರು. ಬರ್ತಾ ಇದ್ದಾವೆ, ಸುಮಾರು ಇಲ್ಲಾಂದ್ರೆ ದಿನಕ್ಕೆ 100-200 ಗಾಡಿ ಬರ್ತಾ ಇದ್ದಾವೆ. ಅಲ್ಲಿ ಟ್ರಕ್ ಟರ್ಮಿನಲ್ಗೆ ನಿಲ್ಲುವಂಥ ಯಾವುದೇ ಪರ್ಯಾಯ ಯೋಜನೆ ಇದ್ದಿಲ್ಲ. ನಾವು ಒಂದು 10-12 ವರ್ಷ ಮುಂಚೆನೇ ನಮ್ಮ ಈ ಕ್ಷೇತ್ರದ MLA ಆದಂಥ ಆರ್ ವಿ ದೇಶಪಾಂಡೆ ಅವರಿಗೆ ಮನವಿ ಕೊಟ್ಟಿದ್ದು. ಅವರು ಭಾಳಷ್ಟು ಇದಕ್ಕೆ ಪ್ರಯತ್ನ ಮಾಡಿ ಈ CMC ಅವ್ರಿಗೆ ಮಾತಾಡಿ ಈ ಜಾಗವನ್ನು ನಮಗೆ ಟ್ರಕ್ ಟರ್ಮಿನಲ್ ಗಾಡಿ ನಿಲ್ಲಿಸಲಿಕ್ಕೆ ಪರ್ಯಾಯ ಯೋಜನೆ ಮಾಡಿಕೊಟ್ಟಿದ್ರು. ಆವಾಗ ಇದು CMC ಅವರು ಇದಕ್ಕೆ ಏನು ಡೆವಲಪ್ಮೆಂಟ್ ಮಾಡಬೇಕು, ಅವ್ರಿಗೆ ನಮ್ಮ ಕಡೆ ದುಡ್ಡಿಲ್ಲ ಅಂತ ಹೇಳಿದ ಮೇಲೆ ನಮ್ಮ ಆರ್ ವಿ ದೇಶಪಾಂಡೆ ಅವರು ಇದಕ್ಕೆ ದೇವರಾಜು ವರ್ಷ ಟ್ರಕ್ ಟರ್ಮಿನಲ್ಗೆ ಹಸ್ತಾಂತರಿಸಿದ್ದಾರೆ. ಆಗ ಇದಕ್ಕೆ ಮಾಡಬೇಕಂತ ಕೆಲಸ ಯಾವುದೂ ಆಗಿಲ್ಲ. ಸುಮಾರು ಇಲ್ಲಾಂದರೆ 8-9 ವರ್ಷ ಆಗಿದೆ. ಇದಕ್ಕೆ ಯಾವುದೇ ಅಭಿವೃದ್ಧಿ ಕೆಲಸ ಆಗಿಲ್ಲ. ಅದಕ್ಕಾಗಿ ನಾವು ಎಲ್ಲರೂ ದಾಂಡೇಲಿಯ ಎಲ್ಲ ಸಮಸ್ತ ಜನರು ಅವರಿಗೆ, ಇಲ್ಲಿ ಸಿಬ್ಬಂದಿಯರಿಗೆ, ಆಮೇಲೆ ನಮ್ಮ ಈ ಕ್ಷೇತ್ರದ MLA ಅಂತ ಆರ್ ವಿ ದೇಶಪಾಂಡೆ ಅವರಿಗೆ ಮನವಿ ಮಾಡ್ತೇವೆ. ಇದು ಆದಷ್ಟು ಬೇಗನೆ ಇದಕ್ಕೆ ಒಂದು ಯೋಜನೆ ಮಾಡಿ ಇದಕ್ಕೆ ಒಂದು ಪ್ಲಾಟ್ಫಾರ್ಮು ನಾವೇನು ಹೇಳ್ತಾ ಇದ್ದೇವೆ, ಇದಕ್ಕೆ ಶಾಶ್ವತವಾಗಿ ಒಂದು CC ಪ್ಲಾಟ್ಫಾರ್ಮ್ ಹಾಕ್ಕೊಟ್ರೆ ಗಾಡಿಯವರಿಗೆ ನಿಲ್ಲಕ್ಕೆ ಭಾಳ ಅನುಕೂಲ ಆಗುತ್ತೆ. ಈಗ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಇಲ್ಲಿ CSR ಇಂದ ವೆಸ್ಟ್ ಕೋಸ್ಟ್ ಒಳಗೆ ಟಾಯ್ಲೆಟ್ ಬಾತ್ರೂಮ್ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ಅದಕ್ಕಾಗಿ ನಾವು CSR ಇಂದ ಆದಂಥ ನಮ್ಮ ರಾಜೇಶ್ ತಿವಾರಿ ಅವರಿಗೆ ಆಗ್ರಹ ಮಾಡ್ತೇವೆ, ಅವರು ಒಂದು ನೀರಿನ ವ್ಯವಸ್ಥೆ ಮಾಡಿಕೊಟ್ರೆ ನಮ್ಮ ಡ್ರೈವರ್ಗೆ ಭಾಳ ಅನುಕೂಲ ಆಗುತ್ತೆ ಅಂಥೇಳಿ ದಾಂಡೇಲಿ ನಗರದ ಅತಿ ದೊಡ್ಡ ಸಮಸ್ಯೆ ಅಂದರೆ ಟ್ರಕ್ ನಿಲುಗಡೆ ಪ್ರದೇಶ. ಕನಿಷ್ಠ ಒಂದು 50 ವರ್ಷದಿಂದ ದಾಂಡೇಲಿ ನಗರದಲ್ಲಿ ಟ್ರಕ್ ನಿಲ್ಲಲು ಯಾವುದೇ ಸರಿಯಾದ ಸ್ಥಳವಿಲ್ಲದೆ ನಮ್ಮೆಲ್ಲರ ಪ್ರಯತ್ನದ ಫಲವಾಗಿ ನಮ್ಮ ಭಾಗದ ಸಚಿವರಾದ ಆಡಳಿತ ಸುಧಾರಣೆಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆರವರ ಮುಂದಾಳತ್ವದಲ್ಲಿ ಈ ಒಂದು ಸ್ಥಳವನ್ನು ನಮಗೆ ಲಾರಿ ಪಾರ್ಕಿಂಗಿಗೆ ನಗರಸಭೆ ವತಿಯಿಂದ ಕೊಡಲಾಯಿತು. ಹಾಗೆ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಅವರು ಇದು ಒಂದು ಒಳ್ಳೆ ಟ್ರಕ್ ಟರ್ಮಿನಲ್ ಆಗಬೇಕಂತೇಳಿ ಇದನ್ನು ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ಗೆ ಹಸ್ತಾಂತರನೂ ಮಾಡಿದರು ಅವರು. ಆದರೆ ದೇವರಾಜ್ ಟ್ರಕ್ ಟರ್ಮಿನಲ್ ಹಸ್ತಾಂತರ ಆದ ನಂತರ ಅವರು ಶಂಕುಸ್ಥಾಪನೆ ಮಾಡಿ ಹೋಗಿ ಇವತ್ತಿಗೆ 8-10 ವರ್ಷ ಆಯಿತು. ಇನ್ನೂವರೆಗೆ ಯಾವುದೋ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಇವತ್ತಿನ ಪರಿಸ್ಥಿತಿ ಹೆಂಗಿದ್ದಾರೆ, ಯಾವುದೇ ಲಾರಿ ಒಳಗಡೆ ಬಂದರೆ ಆ ನಿಲ್ಲುವ ಪರಿಸ್ಥಿತಿಯಲ್ಲಿ ಇಲ್ಲ. ಅದು ರೋಡ್ ಪಕ್ಕದಲ್ಲಿ ನಿಲ್ಲಬೇಕು. ರೋಡ್ ಪಕ್ಕದಲ್ಲಿ ನಿಂತರೆ CMC ಅಧಿಕಾರಿಗಳು, ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಬಂದು ಡ್ರೈವರ್ಗಳಿಗೆ ದಂಡವನ್ನು ಹಾಕುತ್ತಾರೆ. ಈ ದಂಡ ಹಾಕೋದ್ರಿಂದ ಡ್ರೈವರ್ಗಳ ಪರಿಸ್ಥಿತಿ ಬಹಳ ಕೆಡುತ್ತದೆ. ಮತ್ತು ಎರಡನೇ ಸಮಸ್ಯೆ ಅಂತ ಹೇಳಿದರೆ ಇಲ್ಲಿ ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆಗೆ ಯಾವುದೇ ಸರಿಯಾದ ಸ್ಥಳ ಇಲ್ಲ. ಅವರು ರೋಡ್ ಪಕ್ಕದಲ್ಲೇ ಇಲ್ಲ ಗಟರ್ ಪಕ್ಕದಲ್ಲಿ ಕೂತ್ಕೊಂಡು ತಮ್ಮ ದಿನನಿತ್ಯದ ಕರ್ಮಗಳನ್ನು ಮಾಡುತ್ತಿದ್ದಾರೆ. ದಾಂಡೇಲಿ ಪ್ರವಾಸೋದ್ಯಮಕ್ಕೆ ಹೆಸರಾಗಿ ಪ್ರವೇಶ ದ್ವಾರದಲ್ಲಿ ಇಂಥ ಕೆಲಸಗಳಾದರೆ ಇದು ದಾಂಡೇಲಿಯ ಹೆಸರಿಗೊಂದು ಕಲಂಕ ಅಂತೇಳಿ ನಾವು ಹೇಳ್ತೇವೆ. ಹೀಗಾಗಿ ನಾವು ಆಡಳಿತ ಅಧಿಕಾರಿಗಳಿಗೂ, ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಅವರಿಗೂ ಹಾಗೂ ನಗರಸಭೆ ಸಿಬ್ಬಂದಿಗಳಿಗೂ ಹಾಗೂ ಪೊಲೀಸ್ ಸಿಬ್ಬಂದಿಗಳಿಗೂ ಹೇಳ್ತೇವೆ, ನಮಗೆ ಇನ್ಯಾವುದಾದರೂ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಅಥವಾ ಈ ವ್ಯವಸ್ಥೆಯನ್ನು ಸರಿಯಾದ ರೂಪದಲ್ಲಿ ಆಗುವಂತೆ ನಮ್ಮ ಜೊತೆ ಕೈ ಜೋಡಿಸಿ ಕೊಡಿ ಅಂತ. अभी हम लोग ट्रक टर्मिनल के पास खड़े हैं. यहाँ पे बहुत सारी प्रॉब्लम है. एक तो हम लोग ट्रक टर्मिनल लेने के लिए हम लोग देशपांडे साहब का बहुत बहुत शुक्रिया अदा करते हैं कि उन्होंने हमारे को हमारी मजबूरी समझा और उन्होंने हमको 3 एकड़ ज़मीन जो है देने वादा जो किए थे वो 3 नंबर ज़मीन जो है दिए.
3 एकड़ ज़मीन। अभी ये देवराज ट्रक टर्मिनल के ये ज़मीन को हैंड ओवर किया गया है, लेकिन 5 साल हो गया, अभी तो कुछ भी वो कर नहीं रहा है। हम लोग देशपांडे साहब के सर के पास जाके हम लोग बात करवाए कई। ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ಮ್ಯಾಥ್ಯೂ ನೂತನ್, ಮಲಿಕ್ ಬಾಳೆಕುದ್ರಿ, ಮಹೇಶ್ ರಿಯಾಜ್, ಮಂಜುನಾಥ್, ಸಮೀರ್ ಹಾಗೂ ಟ್ರಕ್ ಚಾಲಕರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ.